ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಆರ್ಥಿಕತೆಯ ಇನ್ನೊಂದು ಪ್ರಮುಖವಾದ ಕೈಗಾರಿಕೆ ಪಠ್ಯದಲ್ಲಿ ಬರುವಂತಹ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದರೆ ಕೈಗಾರಿಕಾ ನೀತಿ. ಕರ್ನಾಟಕ ಸರ್ಕಾರದ ಕೈಗಾರಿಕಾ ನೀತಿ ನೋಡಿ, ಯಾವುದೇ ಒಂದು ಪಾಲಿಸಿ, ಇಂಡಸ್ಟ್ರಿಯಲ್ ಪಾಲಿಸಿ ಅಥವಾ ಅಗ್ರಿಕಲ್ಚರಲ್ ಪಾಲಿಸಿ ಅಥವಾ ಎನಿ ಪಾಲಿಸಿ ದಟ್ ಇಸ್ ಡನ್ ಬೈ ದಿ ಗವರ್ಮೆಂಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ವಿಷನ್ ಆ್ಯಂಡ್ ಮಿಷನ್. ಅಂದರೆ ಅದಕ್ಕೆ ಆದಂತಹ ಒಂದು ದೂರದೃಷ್ಟಿ ಇರುತ್ತೆ, ಅದರದ್ದೇ ಆದಂತಹ ಕೆಲವೊಂದು ಗುರಿಗಳಿರುತ್ತೆ. ಆ ಗುರಿಯನ್ನು ರೀಚ್ ಆಗಬೇಕು ಅಂದರೆ ಕೆಲವೊಂದು ನಿಯಮಗಳನ್ನು ಇಟ್ಕೋಬೇಕು. ಈ ನಿಯಮಗಳನ್ನು ಸುಮ್ಮನೆ ಇಟ್ಕೊಂಡ್ರೆ ಅದು ವರ್ಕೌಟ್ ಆಗೋದಿಲ್ಲ. ಹಾಗಾಗಿ ಸರ್ಕಾರ ಆಗಿಂದಾಗೇನೆ ಕೆಲವೊಂದು ಪಾಲಿಸಿಗಳನ್ನು ಮಾಡ್ತಾ ಬರುತ್ತೆ. ಯೂಶಲ್ ಆಗಿ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ಒಂದು 5 ಇಯರ್ಸ್ಗೆ ಮಾಡ್ತಾರೆ. ಸೊ ದಟ್ 5 ಇಯರ್ಸಲ್ಲಿ ಏನಾದರೂ ಒಂದು ಅಂದ್ಕೊಂಡಿರೋದನ್ನು ಸಾಧಿಸೋ ಪ್ರಯತ್ನವನ್ನು ಮಾಡ್ಬೋದು ಅಂತ. ಅಂದರೆ ಕೈಗಾರಿಕೋದ್ಯಮದ ಬಗೆಗೆ ಸರ್ಕಾರದ ಸಮಗ್ರ ಧೋರಣೆ, ಉದ್ಯಮಗಳ ಸ್ಥಾಪನೆ, ಅವುಗಳ ಕಾರ್ಯಾಚರಣೆ ಮತ್ತು ಆಡಳಿತ ನಿರ್ವಹಣಾ ವಿಷಯಗಳನ್ನು ಅನುಸರಿಸುವ ಸರ್ಕಾರದ ಅಧಿಕೃತ ನೀತಿಯನ್ನು ಕೈಗಾರಿಕಾ ನೀತಿ ಅಂತ ಕರಿಬೋದು ಅಂತ. This is the official policy of the government to follow the issues of integrated approach to industry, establishment of enterprises, their operation and administration. ಅಂದರೆ ಇಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಬಗ್ಗೆನೂ ನೀವು ಯೋಚನೆ ಮಾಡಬೇಕು, ಅದರ ಕಾರ್ಯಾಚರಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆನೂ ನೀವು ಯೋಚನೆ ಮಾಡಬೇಕು. ದಟ್ ಈಸ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎನ್ ಇಂಡಸ್ಟ್ರಿ ಆ್ಯಂಡ್ ಇಟ್ಸ್ ಆಪರೇಷನ್, ಅದ್ರ ಬಗ್ಗೆನೂ ನೀವು ಯೋಚನೆ ಮಾಡಬೇಕು. ಆಡಳಿತ ನಿರ್ವಹಣೆ, ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಟು ಬಿ ಸಿ. ಸೊ ಅದರ ಆಪರೇಷನು ಮತ್ತು ಅಡ್ಮಿನಿಸ್ಟ್ರೇಷನ್ ಇದೆಲ್ಲದರ ಮೇಲೆ ಒಂದು ಇಂಟಿಗ್ರೇಟೆಡ್ ಅಪ್ರೋಚ್, ಒಂದು ಸಮಗ್ರವಾದ ಒಂದು ಯೋಜನೆಯನ್ನು ರೂಪಿಸೋದನ್ನು ನಾವು ಕೈಗಾರಿಕಾ ನೀತಿ ಅಂತ ಕರಿತೀವಿ. ಸೊ ಲೆಟ್ ಅಸ್ ಸಿ ದಿ ಇಂಡಸ್ಟ್ರಿಯಲ್ ಪಾಲಿಸಿ ಆಫ್ ಕರ್ನಾಟಕ. ಐ ಹ್ಯಾವ್ ಟೇಕನ್ ಅಪ್ ದಿ ಲೇಟೆಸ್ಟ್ ಪಾಲಿಸಿ, ಅಂದರೆ ಆದಷ್ಟು ಇತ್ತೀಚಿನ ಪಾಲಿಸಿ ಯಾವುದಿದೆ ಅದನ್ನು ನಾವು ನೋಡುವಂಥ ಪ್ರಯತ್ನ ಮಾಡೋಣ. ಸೊ ಕರ್ನಾಟಕ ಸರ್ಕಾರದ 2014-19 ಕೈಗಾರಿಕಾ ನೀತಿ, ಇಂಡಸ್ಟ್ರಿಯಲ್ ಪಾಲಿಸಿ ಆಫ್ ಕರ್ನಾಟಕ ಗವರ್ಮೆಂಟ್ 2014 and 19. The recent industrial policy of Karnataka economy started on 1st October 2014, and the policy was approved by ministerial meeting on 11th September. ಅಂದರೆ ಇಲ್ಲಿ ಪೂರ್ತಿ ಈ ನೀತಿಯನ್ನು 14ರಲ್ಲಿ ಶುರು ಮಾಡಿ 19ಕ್ಕೆ ಅದನ್ನು ಮುಗಿಸೋದು ಅಂತ ಹೇಳಿ 5 ವರ್ಷಕ್ಕೆ ಇದನ್ನು ಶುರು ಮಾಡ್ಕೊಳ್ತಾರೆ. ವಾಟ್ ಈಸ್ ದಿ ವಿಷನ್ ಆಫ್ ದಿಸ್ ಪಾಲಿಸಿ ಅಂತ ನೋಡಿದಾಗ, ದೃಷ್ಟಿಪಥವನ್ನು ನೀವು ನೋಡಿದರೆ ಸುಸ್ಥಿರ ಮತ್ತು ಸಮತೋಲನ ಕೈಗಾರಿಕಾ ಅಭಿವೃದ್ಧಿಯ ಸಾಧನೆ ಮತ್ತು ದೊಡ್ಡ ಪ್ರಮಾಣದ ಉದ್ಯೋಗಾವಕಾಶಗಳ ಮೂಲಕ ಸಮೃದ್ಧ ಕರ್ನಾಟಕವನ್ನು ನಿರ್ಮಿಸೋದು ಈ ಕೈಗಾರಿಕಾ ನೀತಿ ಹೊಂದಿರುವಂತಹ ದೃಷ್ಟಿಪಥ. ಅಂದರೆ ವಾಟ್ ಇಸ್ ದ ವಿಷನ್ ಆಫ್ ದಿಸ್ ಪಾಲಿಸಿ ಅಂದಾಗ, ದ ಪಾತ್ ಆಫ್ ದಿಸ್ ಆರ್ ದ ವಿಷನ್ ಆಫ್ ದಿಸ್ ಇಂಡಸ್ಟ್ರಿಯಲ್ ಪಾಲಿಸಿ is to build a prosperous Karnataka. Prosperous Karnataka ಅಂತಂದರೆ ಒಂದು ರೀತಿಯ ಸಮೃದ್ಧವಾದ ಕರ್ನಾಟಕವನ್ನು ನಿರ್ಮಾಣ ಮಾಡೋದು ಥ್ರೂ ಸಸ್ಟೈನಬಲ್ ಆ್ಯಂಡ್ ಬ್ಯಾಲೆನ್ಸ್ಡ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಅಂದರೆ ಒಂದು ಸುಸ್ಥಿರ ಮತ್ತು ಸಮತೋಲನ ಕೈಗಾರಿಕಾ ಅಭಿವೃದ್ಧಿ ಮೂಲಕ ಮಾಡುವಂಥದ್ದು. ಆ್ಯಂಡ್ ಲಾರ್ಜ್ ಸ್ಕೇಲ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ದೊಡ್ಡ ಪ್ರಮಾಣದ ಉದ್ಯೋಗ ಅವಕಾಶವನ್ನು ಸೃಷ್ಟಿ ಮಾಡುವಂಥದ್ದು. ಆ್ಯಂಡ್ ಅಲಾಂಗ್ ವಿತ್ ದ ವಿಷನ್ ದೇರ್ ಆರ್ ಫ್ಯೂ ಗೋಲ್ಸ್, ಅಂದರೆ ಕೆಲವೊಂದು ಗುರಿಗಳನ್ನು ಈ ಕೈಗಾರಿಕಾ ನೀತಿ ಇಟ್ಕೊಂಡಿದೆ. ಒಂದು, ಟು ಮೇಕ್ ಕರ್ನಾಟಕ ಅ ಪ್ಲೇಸ್ ಆಫ್ ಇಂಟ್ರೆಸ್ಟ್ ಫಾರ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್. ಇನ್ ದಿಸ್ ಡೈರೆಕ್ಷನ್ ಸ್ಪೆಷಲ್ ಎಂಫಸಿಸ್ ಇಸ್ ಪ್ಲೇಸ್ಡ್ ಆನ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್. ಅಂದರೆ ಕರ್ನಾಟಕವನ್ನು ಕೈಗಾರಿಕೆ ಹೂಡಿಕೆಗೆ ಒಂದು ಒಲವಿನ ಗಮ್ಯ ಸ್ಥಾನವಾಗಿ ಮಾಡೋದು. ಅಂದರೆ ಎಲ್ರಿಗೂ ಕೂಡ ಇಲ್ಲಿ ಬರೋದಕ್ಕೆ ಒಂದು ರೀತಿ ಆಕರ್ಷಣೆ ಉಂಟಾಗಬೇಕು, ಆ ರೀತಿ ಒಂದು ಅಟ್ರಾಕ್ಟಿವ್ ಪ್ಲೇಸ್ ಆಗಿ ಮಾಡುವಂಥದ್ದು. ಮತ್ತು ಈ ದಿಸೆಯಲ್ಲಿ ತಯಾರಿಕಾ ವಲಯಕ್ಕೆ ವಿಶೇಷ ಒತ್ತನ್ನು ಕೊಡಬೇಕು ಅಂತ. ಎಲ್ಲರೂ ಕೂಡ ಇಲ್ಲಿ ಬಂದು ಹೂಡಿಕೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ಅಥವಾ ಬಂದು ಹೂಡಿಕೆ ಮಾಡೋದಕ್ಕೆ ಅವ್ರಿಗೆ ಪ್ರೇರಣೆ ಆಗಬೇಕು, ಆ ರೀತಿಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಒಂದು ಗುರಿ. ಎರಡನೇದು, to provide opportunities for industrial development across the state and to facilitate large-scale local employment through private sector. ಅಂದರೆ ಇಲ್ಲಿ ನೀವು ನೋಡಿದ್ರೆ
ಟು ಪ್ರೊವೈಡ್ ಆಪರ್ಚುನಿಟೀಸ್ ಫಾರ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಕ್ರಾಸ್ ದ ಸ್ಟೇಟ್. ಅಂದರೆ ರಾಜ್ಯಾದ್ಯಂತ ಕೈಗಾರಿಕಾ ಅಭಿವೃದ್ಧಿಗೆ ಅವಕಾಶಗಳನ್ನು ಒದಗಿಸೋದು ಮತ್ತು ಖಾಸಗಿ ವಲಯದ ಮೂಲಕ ದೊಡ್ಡ ಪ್ರಮಾಣದ ಸ್ಥಳೀಯ ಉದ್ಯೋಗಕ್ಕೆ ಅವಕಾಶವನ್ನು ಕೊಡುವಂಥದ್ದು. ಅಂದರೆ ಯಾರು ಲೋಕಲೈಟ್ಸ್ ಇರ್ತಾರೋ, ಆ ಸ್ಥಳೀಯ ಪ್ರದೇಶದಲ್ಲಿ ಯಾರು ಜನ ಇರ್ತಾರೋ ಅವ್ರಿಗೆ ಹೆಚ್ಚು ಉದ್ಯೋಗ ಅವಕಾಶವನ್ನು ಕೊಡಬೇಕು ಅನ್ನೋದು. ನೀವು ಇಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ಎಲ್ಲಿಂದನೂ ನಾನು ಜನನ ಕರ್ಕೊಂಬಂದು ಕೆಲಸ ಮಾಡಿಸ್ತೀನಿ ಅಥವಾ ಅವ್ರಿಗೆ ಉದ್ಯೋಗ ಕೊಡ್ತೀನಿ, ಇಲ್ಲಿರೋರು ಲೋಕಲ್ಸು ಅನ್ಎಂಪ್ಲಾಯ್ಡ್ ಆಗೇ ಇರಲಿ ಅಂದರೆ ಅದಕ್ಕೆ ಒಪ್ಪೋದಿಲ್ಲ. ಯಾವುದೇ ಒಂದು ಇಂಡಸ್ಟ್ರಿಯಲ್ ಪಾಲಿಸಿ, ವೆನ್ ಎವರ್ ದೇ ಆರ್ ಎಸ್ಟಾಬ್ಲಿಷಿಂಗ್ ಎನ್ ಇಂಡಸ್ಟ್ರಿ, the private person, if he is investing, or the private enterprise is investing, the government will say, you have to give so much employment to our people, our localites. ಅಂದರೆ ನೀವಿಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡೋದಕ್ಕೆ ನಾವು ಅವಕಾಶ ಕೊಡ್ತೀವಿ, ಆದರೆ ನೀವು ನಮ್ಮ ಇಷ್ಟು ಜನ ಆಕಾಂಕ್ಷಿಗಳಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಹೇಳಿ ಫಸ್ಟೇ ಒಂದು ರೀತಿ ಒಪ್ಪಂದವನ್ನು ಮಾಡಿಕೊಂಡೆ ಆಮೇಲೆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಗಿವಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಟು ದ ಲೋಕಲೈಟ್ಸ್, ದಟ್ ಈಸ್ ಒನ್ ಥಿಂಗ್. ಅಂಡ್ ದೆನ್ ಡೆವಲಪಿಂಗ್ ಹ್ಯೂಮನ್ ಕ್ಯಾಪಿಟಲ್ ಟು ಮೀಟ್ ಇಂಡಸ್ಟ್ರಿಯಲ್ ರಿಕ್ವೈರ್ಮೆಂಟ್ಸ್. ಅಂದರೆ ಕೈಗಾರಿಕಾ ಅಗತ್ಯತೆಯನ್ನು ಈಡೇರಿಸೋದಕ್ಕೆ ಮಾನವ ಬಂಡವಾಳವನ್ನು ಅಭಿವೃದ್ಧಿಪಡಿಸೋದು. ಹ್ಯೂಮನ್ ಕ್ಯಾಪಿಟಲ್ ಅಂದರೆ ದಟ್ ಈಸ್ ಯು ಆರ್ ಇನ್ವೆಸ್ಟಿಂಗ್ ಆನ್ ದಿ ಹ್ಯೂಮನ್ ರಿಸೋರ್ಸ್. ಮಾನವ ಸಂಪನ್ಮೂಲದ ಮೇಲೆ ಇನ್ವೆಸ್ಟ್ ಮಾಡೋದನ್ನು ನಾವು ಹ್ಯೂಮನ್ ಕ್ಯಾಪಿಟಲ್ ಅಂತ ಕರಿತೀವಿ. ಕೈಗಾರಿಕೆಗೆ ಬೇಕಾಗಿರುವಂತಹ ಕೆಲಸಗಾರರನ್ನ ನಿರ್ಮಾಣ ಮಾಡೋದಕ್ಕೆ ಮಾಡುವಂತಹ ಖರ್ಚು. ಫಾರ್ ಎಕ್ಸಾಂಪಲ್, ಐ ವಾಂಟ್ ಅ ಟೆಕ್ ಸ್ಯಾವಿ ಪರ್ಸನ್. ಒಬ್ಬ ತಂತ್ರಜ್ಞಾನದಲ್ಲಿ ಅಥವಾ ಡಿಜಿಟಲಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುವಂಥ ವ್ಯಕ್ತಿ ಬೇಕು ಅಂದರೆ ಯು ಹ್ಯಾವ್ ಟು ಗಿವ್ ಹಿಮ್ ಟ್ರೈನಿಂಗ್, ಹಿ ಹ್ಯಾಸ್ ಟು ಬಿ ಎಜುಕೇಟೆಡ್ ಇನ್ ದಟ್ ಲೈನ್. ಸೊ ಅದಕ್ಕೆ ನಾವು ಖರ್ಚು ಮಾಡಿದ್ರೆ ಅದನ್ನು ಮಾನವ ಬಂಡವಾಳ ಅಂತ ಕರಿತೀವಿ. ಸೊ ಈ ಮಾನವ ಬಂಡವಾಳ ಹೆಚ್ಚಾಗಬೇಕು. ಮಾನವ ಬಂಡವಾಳ ಹೆಚ್ಚಾದಾಗ ಮಾತ್ರ ಕೈಗಾರಿಕೆಗಳ ಅವಶ್ಯಕತೆಗೆ ತಕ್ಕ ಹಾಗೆ ನಾವು ಮಾನವ ಬಂಡವಾಳವನ್ನು ನಿರ್ಮಾಣ ಮಾಡಿ ಅದನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಾಧ್ಯವಾಗುತ್ತೆ. ಇನ್ನೊಂದು, ಕ್ರಿಯೇಟಿಂಗ್ ಅ ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ಫಾರ್ ಎಕನಾಮಿಕ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಸಸ್ಟೈನಬಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಸುಸ್ಥಿರ ಕೈಗಾರಿಕಾಭಿವೃದ್ಧಿ ಸಾಧನೆ ಹಿನ್ನೆಲೆಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಅತ್ಯಾನುಕೂಲ ಬಳಕೆಗೆ ಹಿತಕರವಾದ ವಾತಾವರಣವನ್ನು ಸೃಷ್ಟಿಸೋದು. ನೋಡಿ, ಡೆವಲಪ್ಮೆಂಟ್ ಒಂದು ಕಡೆ, ನಿಮಗೆ ಸುಸ್ಥಿರತೆ ಒಂದು ಕಡೆ, ಯು ಹ್ಯಾವ್ ಟು ಡೆವಲಪ್ ಆ್ಯಂಡ್ ಯು ಹ್ಯಾವ್ ಟು ಮೇಂಟೈನ್ ಸಸ್ಟೈನಬಿಲಿಟಿ. ಒಂದು ಕಡೆ ನಾನು ಅಭಿವೃದ್ಧಿ ಆಗಬೇಕು, ಇನ್ನೊಂದು ಕಡೆ ನಾನು ಸುಸ್ಥಿರತೆಯನ್ನು ಕಾಪಾಡ್ಕೋಬೇಕು. ಹೇಗೆ, ಹೌ ಟು ಬ್ಯಾಲೆನ್ಸ್ ದೀಸ್ ಟು ಅಂತ ನೋಡಿದಾಗ, ಸುಸ್ಥಿರ ಕೈಗಾರಿಕಾ ಅಭಿವೃದ್ಧಿಗೆ ಇರುವಂತಹ ನೈಸರ್ಗಿಕ ಸಂಪನ್ಮೂಲವನ್ನು ಯಾವ ರೀತಿ ಬಳಸಬೇಕು? ಇಟ್ ಶುಡ್ ಬಿ ಯೂಸ್ಡ್ ಇನ್ ಸಚ್ ಎ ವೇ ದಟ್ ಯು ಆರ್ ಮೀಟಿಂಗ್ ದಿ ಡಿಮಾಂಡ್ ಆಫ್ ಟುಡೇಸ್ ಜನರೇಷನ್ ವಿತೌಟ್ ಕಾಂಪ್ರಮೈಸಿಂಗ್ ದಿ ನೀಡ್ಸ್ ಆಫ್ ನೆಕ್ಸ್ಟ್ ಜನರೇಷನ್ ಆರ್ ದಿ ಫ್ಯೂಚರ್ ಜನರೇಷನ್. ಮುಂದಿನ ಜನಾಂಗಕ್ಕೆ ಯಾವುದೇ ಥರದ ಅಥವಾ ಅವರ ಅವಶ್ಯಕತೆಗೆ ಯಾವುದೇ ಥರದ ಅಡ್ಡಿ ಆಗದೇ ಇರೋ ರೀತಿಯಲ್ಲಿ ಈಗಿನ ಪ್ರಸ್ತುತ ಜನರು ಏನಿದ್ದಾರೆ ಅವರ ಅವಶ್ಯಕತೆಗಳನ್ನು ಪೂರೈಸಬೇಕು. ನಾವು ಸಂಪನ್ಮೂಲ ಹೇಗೆ ಬಳಸಬೇಕು ಅಂತಂದರೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಬಳಸಬೇಕು, ಉಳಿದಿದ್ದನ್ನು ನಾವು ಫ್ಯೂಚರ್ ಜನರೇಷನ್ಗೆ ಬಿಡಬೇಕು. ಸೊ ಇದು ಸರ್ಕಾರದ ಮೋಟಿವ್ ಆಗಿತ್ತು, ಸರ್ಕಾರದ ಉದ್ದೇಶವಾಗಿತ್ತು. ಅಂದರೆ ನಾನು ಡೆವಲಪ್ ಮಾಡಿದ್ರೂ ಐ ವಿಲ್ ನಾಟ್ ಬಿ ಕಾಂಪ್ರಮೈಸಿಂಗ್ ವಿತ್ ದಿ ನ್ಯಾಚುರಲ್ ರಿಸೋರ್ಸಸ್ ಆಫ್ ದಿ ಫ್ಯೂಚರ್ ಜನರೇಷನ್ ಅನ್ನೋದು ಇರಬೇಕು ಅಂತ. ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ಪಾಲಿಸಿ? ಈ ಪಾಲಿಸಿಯ ಆಬ್ಜೆಕ್ಟಿವ್ಸ್ ಏನು, ಉದ್ದೇಶ ಏನು ಅಂತ ನೋಡಿದ್ರೆ, ಈ ನೀತಿಯ ಉದ್ದೇಶ ಟು ಮೇಂಟೈನ್ 12% ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಪರ್ ಆ್ಯನಮ್. ಪ್ರತಿ ವರ್ಷ ಕೈಗಾರಿಕಾ ಪ್ರಗತಿಯನ್ನು 12% ಕಾಯ್ದುಕೊಳ್ಳೋದು. ಟು ಮೇಂಟೈನ್ 12% ಇಂಡಸ್ಟ್ರಿಯಲ್ ಪ್ರೋಗ್ರೆಸ್ ಪರ್ ಆ್ಯನಮ್. ಪ್ರತಿ ವರ್ಷ 12% ಡೆವಲಪ್ ಆಗಲೇಬೇಕು ಇಂಡಸ್ಟ್ರೀಸು ಅನ್ನೋದು ಒಂದು ಉದ್ದೇಶ. ಎರಡನೇದು, ಟು ಇನ್ಕ್ರೀಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಇಂಡಸ್ಟ್ರಿಯಲ್ ಸೆಕ್ಟರ್ ಟು ಡೊಮೆಸ್ಟಿಕ್ ಪ್ರೊಡಕ್ಷನ್ ಫ್ರಮ್ 16.86% to 20%. ಅಂದರೆ ದೇಶೀಯ ಉತ್ಪಾದನೆಗೆ ಕೈಗಾರಿಕಾ ವಲಯದ ಕೊಡುಗೆ ಇವತ್ತು 16.86% ಇದೆ. ಅಂದರೆ ನಮ್ಮ ಕೈಗಾರಿಕೆಗಳಿಂದ ದೇಶೀಯವಾಗಿ ಉತ್ಪಾದನೆ ಆಗ್ತಿರುವಂತಹ ಸರಕುಗಳಿಗೆ ಕೊಡ್ತಾ ಇರುವಂತಹ ಕೊಡುಗೆ 16%. ಇದನ್ನು 20% ಹೆಚ್ಚಿಸಬೇಕು ಅಂತ. ಅಂದರೆ ದೇಶೀಯ ಉತ್ಪಾದನೆಯ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಅಂತ. ದೆನ್ ಟು ಅಟ್ರಾಕ್ಟ್ ₹5 crores ಇನ್ವೆಸ್ಟ್ಮೆಂಟ್. ಅಂದರೆ 5 ಕೋಟಿ ರೂಗಳ ಹೂಡಿಕೆಯನ್ನು ಆಕರ್ಷಿಸೋದು.
ಹೆಚ್ಚು ಜನ ಬಂದು ಇಲ್ಲಿ ಹಣ ಹೂಡಿಕೆ ಮಾಡೋದಕ್ಕೆ ಯು ಹ್ಯಾವ್ ಟು ಅಟ್ರಾಕ್ಟ್ ದೋಸ್ ಪೀಪಲ್. ಜೊತೆಗೆ ಟು ಕ್ರಿಯೇಟ್ 15 lakh ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, 15 ಲಕ್ಷ ಉದ್ಯೋಗಾವಕಾಶವನ್ನು ಸೃಷ್ಟಿಸೋದು. ಪ್ರತಿ ವರ್ಷ ಒಂದು 15 ಲಕ್ಷದಷ್ಟು ಉದ್ಯೋಗಾವಕಾಶವನ್ನು ಸೃಷ್ಟಿ ಮಾಡಬೇಕು ರಾಜ್ಯದಲ್ಲಿ ಅಂತ. And then to create a conducive environment for smooth operation of industries in the state. ರಾಜ್ಯದಲ್ಲಿ ಕೈಗಾರಿಕೆಗಳು ಸುಗಮವಾಗಿ ಕಾರ್ಯಾಚರಣೆ ಮಾಡೋದಕ್ಕೆ ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ನೀವು ಯಾವುದೋ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂದರೆ ಅವ್ರ ಲೈಸೆನ್ಸ್ ತೊಗೊಳೋದಕ್ಕೆ ಒದ್ದಾಡೋದು, ಅಥವಾ ಅವರು ಟ್ಯಾಕ್ಸ್ ಕಟ್ಟೋದಕ್ಕೆ ಒದ್ದಾಡೋದು, ಅಥವಾ ರೂಲ್ಸು ರೆಗ್ಯುಲೇಷನ್ ಫಾಲೋ ಮಾಡೋದೇ ಕಷ್ಟ, ಪೇಪರ್ ಫಿಲ್ ಮಾಡೋದೇ ಕಷ್ಟ, ಅಪ್ಲಿಕೇಶನ್ ಸೈನ್ ಆಗೋದೇ ಇಲ್ಲ, ಪದೇ ಕಚೇರಿಗಳಿಗೆ ಅಲಿಸೋದು, ಈ ಥರದ ಯಾವ ತೊಂದರೆನೂ ಕೊಡದ ಹಾಗೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ಅನುಕೂಲಕರ ವಾತಾವರಣವನ್ನು ಸೃಷ್ಟಿ ಮಾಡಿದಾಗ ತುಂಬ ಜನ ಮುಂದೆ ಬಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. ಮೆನಿ ಪೀಪಲ್ ಕಮ್ ಫಾರ್ವರ್ಡ್ ಟು ಇನ್ವೆಸ್ಟ್ ಆ್ಯಂಡ್ ಸ್ಟಾರ್ಟ್ ದಿ ನ್ಯೂ ಇಂಡಸ್ಟ್ರಿ. ದಟ್ ಇಸ್ ವಾಟ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಪಾಲಿಸಿ ಈಸ್. ಆಮೇಲೆ ವಾಟ್ ಆರ್ ದಿ ಪಾಲಿಸಿ ಮೆಷರ್ಸ್ ಅಂದರೆ ನೀತಿಯ ಕ್ರಮಗಳೇನು ಮೇನ್ ಮಾಡಿರುವಂಥದ್ದು ಅಂತ ನೋಡಿದಾಗ, ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಇಂಡಸ್ಟ್ರಿಯಲ್ ಏರಿಯಾಸ್. ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಇಂಡಸ್ಟ್ರಿಯಲ್ ಏರಿಯಾ ಅಂದಾಗ ಲ್ಯಾಂಡ್ ವಿತ್ ವೈಡ್ ಏರಿಯಾ ಆ್ಯಂಡ್ ಲಾರ್ಜ್ ಏರಿಯಾ ಇಸ್ ಎಸೆನ್ಷಿಯಲ್ ಫಾರ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ನಿಮಗೆ ಒಂದು ಕೈಗಾರಿಕಾಭಿವೃದ್ಧಿಗೆ ಸಿದ್ಧವಾದ ಒಂದು ಸಾಕಷ್ಟು ವಿಸ್ತೀರ್ಣ ಇರುವಂತಹ ಭೂಮಿಯ ಅತ್ಯವಶ್ಯಕ ಆಗಿರುತ್ತೆ. ಸೊ ದ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ ಇಂಡಸ್ಟ್ರಿಯಲ್ ಪಾಲಿಸಿ ಇಸ್ ಟು ಮೇಕ್ adequate ಲ್ಯಾಂಡ್ ಅವೈಲಬಲ್ ಟು ಇಂಡಸ್ಟ್ರೀಸ್ ವಿತ್ ಎಕ್ಸ್ಟೆನ್ಸಿವ್ ಇನ್ಫ್ರಾಸ್ಟ್ರಕ್ಚರ್. ರಾಜ್ಯಾದ್ಯಂತ ವಿಸ್ತಾರವಾದ ಮೂಲ ಸೌಲಭ್ಯದ ಜೊತೆಗೆ ಸಾಕಷ್ಟು ಭೂಮಿಯನ್ನು ಕೈಗಾರೀಕರಣಕ್ಕೆ ಲಭ್ಯ ಆಗೋ ರೀತಿಯಲ್ಲಿ ಮಾಡುವಂಥದ್ದು. ಜೊತೆಗೆ ಎಫರ್ಟ್ಸ್ ವಿಲ್ ಬಿ ಮೇಡ್ ಟು ಪ್ರೊವೈಡ್ ಲ್ಯಾಂಡ್ ಥ್ರೂ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್. ಅಂದರೆ ಒಂದು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಅಂತ ಒಂದು ಸ್ಥಾಪನೆ ಮಾಡಿ ಅದರ ಮೂಲಕ ಕೈಗಾರಿಕೆಗೆ ಬೇಕಾಗಿರುವಂತಹ ಈ ವಿಸ್ತೀರ್ಣವಾದ ಭೂಮಿಯನ್ನು ಒದಗಿಸುವಂಥ ಕೆಲಸವನ್ನು ಮಾಡುವಂಥದ್ದು. ಸೊ ದಿಸ್ ಇಸ್ ಒನ್ ಆಫ್ ದಿ ಪಾಲಿಸಿ ಮೆಷರ್ ದಟ್ ಇಸ್ ಟೇಕನ್ ಇನ್ ದಿ ಇಂಡಸ್ಟ್ರಿಯಲ್ ಪಾಲಿಸಿ 2014-19 by the Karnataka government. And the second one is establishment of industrial corridors. Another important step is to make industrial development in backward districts through the establishment of industrial corridors lines across the state. The main routes ಯಾವ್ದಾವ್ದು ಮಾಡಿದ್ದಾರೆ, ಕಾರಿಡಾರ್ಗಳು ಯಾವ್ದಾವ್ದು ಮಾಡಿದ್ದಾರೆ ಅಂದರೆ, ಒಂದು ಅಂದರೆ ಕೈಗಾರಿಕಾ ಮಾರ್ಗಗಳನ್ನು ಸ್ಥಾಪನೆ ಮಾಡಿದ್ದಾರೆ ರಾಜ್ಯಾದ್ಯಂತ. ಮುಖ್ಯ ಮಾರ್ಗಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಹಿಂದುಳಿದ ಜಿಲ್ಲೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿ ಆಗೋ ರೀತಿಯಲ್ಲಿ ಮಾಡಬೇಕು ಅಂತ. ಅಂದರೆ ಒಂದು ಪ್ರದೇಶದ ಪ್ರಾದೇಶಿಕ ಅಸಮತೋಲನ ಏನಿದೆ ಇದನ್ನು ಹೋಗ್ಲಾಡಿಸ್ಬೇಕು ಅಂತ ಹೇಳಿ ಒಂದು ಕಾರಿಡಾರನ್ನು ಬಿಲ್ಡ್ ಮಾಡಬೇಕು ಅಂತ. ಸೊ ಇದಕ್ಕೇನು ಮಾಡಿದ್ದಾರೆ, ಕೆಲವೊಂದು ಇಂಡಸ್ಟ್ರಿಯಲ್ ಕಾರಿಡಾರ್ಸನ್ನು ಸ್ಥಾಪನೆ ಮಾಡಿದ್ದಾರೆ. ಯಾವ್ಯಾವ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಅಂತ ನೋಡಿದಾಗ, ಒಂದು ಬ್ಯಾಂಗ್ಳೂರ್, ಮಂಡ್ಯ, ಮೈಸೂರು, ಚಾಮರಾಜನಗರ. ಅಂದರೆ ನೆಟ್ವರ್ಕ್ ಇಂಡಸ್ಟ್ರಿಯಲ್ ಕಾರಿಡಾರ್ ವಿಚ್ ಕನೆಕ್ಟ್ಸ್ ಬೆಂಗಳೂರು ಟು ಮಂಡ್ಯ, ಮಂಡ್ಯ ಟು ಮೈಸೂರು, ಮೈಸೂರು ಟು ಚಾಮರಾಜನಗರ. ಚಾಮರಾಜನಗರ ಈಸ್ ಅ ಬ್ಯಾಕ್ವರ್ಡ್ district, so it is created network with Bangalore so that even Chamarajanagar develops. Then ಇನ್ನೊಂದು ಚಿತ್ರದುರ್ಗ, ಬೆಳ್ಳಾರಿ, ಕಲಬುರ್ಗಿ, ಬೀದರ್. ಚಿತ್ರದುರ್ಗ ಸ್ವಲ್ಪ ಡೆವಲಪ್ಡ್, ಕಲಬುರ್ಗಿ ಸ್ವಲ್ಪ ಡೆವಲಪ್ಡ್, ಬೀದರ್ is backward. So this industrial corridor is built. ಅಂದರೆ ಒಂದೇ ಕಡೆ ನೆಟ್ವರ್ಕ್ ಬರುವಂತಹ, ಒಂದೇ ದಾರಿಯಲ್ಲಿ ಬರುವಂತಹ, ಒಂದೇ ಮಾರ್ಗದಲ್ಲಿ ಬರುವಂತಹ ಜಿಲ್ಲೆಗಳನ್ನು ಒಂದಕ್ಕೊಂದು ಹೊಂದಿಸಿ ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒನ್ ಮೋರ್ ಇಸ್ ಧಾರವಾಡ, ಕೊಪ್ಪಳ ಆ್ಯಂಡ್ ರಾಯಚೂರು. ಧಾರವಾಡ, ಕೊಪ್ಪಳ ಮತ್ತು ರಾಯಚೂರು ಒಂದು ಕಾರಿಡಾರು. ಬೆಂಗಳೂರು, ಹಾಸನ, ಕಾರವಾರ ಈ ಬೆಲ್ಟಲ್ಲಿ ಇನ್ನೊಂದು ಕಾರಿಡಾರು. ಚಿತ್ರದುರ್ಗ, ಹಾವೇರಿ, ಕಾರವಾರ ಈ ಕಡೆ ಒಂದು, ಮತ್ತು ತುಮಕೂರು, ಶಿವಮೊಗ್ಗ, ಹೊನ್ನಾವರ ಈ 3 ಜಿಲ್ಲೆಗಳನ್ನು ಸೇರಿಸಿ ಒಂದು, ಮತ್ತು ರಾಯಚೂರು, ಬಾಗಲಕೋಟೆ, ಬೆಳಗಾವಿ ಇವೆಲ್ಲ ಕೂಡ ಒಂದು ಹೊಸ ಕೈಗಾರಿಕಾ ಮಾರ್ಗಗಳು ಸರ್ಕಾರ ಮಾಡಿರುವಂಥದ್ದು ಪಾಲಿಸಿನಲ್ಲಿ. ಸೊ ದಟ್ ಮುಂದುವರೆದಿರುವಂತಹ ಪ್ರದೇಶಗಳ ಜೊತೆಲಿ ಸೇರಿಕೊಂಡು ಹಿಂದುಳಿದಿರುವಂಥ ಪ್ರದೇಶ ಕೂಡ ಇಂಡಸ್ಟ್ರಿಯಲೈಸ್ ಆಗಲಿ, ಅದು ಕೂಡ ಕೈಗಾರೀಕರಣ ಆಗಲಿ ಅನ್ನೋ ಉದ್ದೇಶದಿಂದ ಮಾಡಿರುವಂಥದ್ದು. Then the next is upgradation of infrastructure in existing industrial areas and estates. ಅಸ್ತಿತ್ವದಲ್ಲಿ ಇರುವಂತಹ ಕೈಗಾರಿಕಾ ಪ್ರದೇಶಗಳು ಮತ್ತು ಎಸ್ಟೇಟ್ಗಳಲ್ಲಿ ಮೂಲ ಸೌಕರ್ಯವನ್ನು ಮೇಲ್ದರ್ಜೆಗೆ ಏರಿಸುವಂಥ ಕೆಲಸವನ್ನು ಮಾಡಬೇಕು. ಅಪ್ಗ್ರೇಡೇಷನ್ ಅಂದರೆ ಮೇಲ್ದರ್ಜೆಗೆ ಏರಿಸುವಂಥದ್ದು, ಅಂದರೆ ಇಂಪ್ರೂವೈಸಿಂಗ್. ಇಫ್ ಎಕ್ಸಿಸ್ಟಿಂಗ್ ಇಂಡಸ್ಟ್ರಿಯಲ್ ಏರಿಯಾಸ್ ಅಂಡ್ ಕಾಲನೀಸ್ ಆರ್ ಮೋರ್ ದೆನ್ 10 years old, ಅಂದರೆ ಇರುವಂತಹ
ಕೈಗಾರಿಕಾ ಕೇಂದ್ರಗಳೇನಿದೆ ಅಥವಾ ಪ್ರದೇಶಗಳೇನಿದೆ ಇದು 10 ವರ್ಷಕ್ಕಿಂತ ಹಿಂದಿಂದಾದರೆ ಇದರ ಮೂಲಭೂತ ಸೌಕರ್ಯದ ಅಭಿವೃದ್ಧಿಗೆ ಬಜೆಟರಿ ಸಪೋರ್ಟ್ ಅನ್ನು ಕೊಡುವಂಥದ್ದು. ದ ಬಜೆಟರಿ ಸಪೋರ್ಟ್ ವಿಲ್ ಬಿ ಪ್ರೊವೈಡೆಡ್ ಫಾರ್ ದಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಫ್ ದ ಕಾಲನೀಸ್ ಆರ್ ಮೋರ್ ದ್ಯಾನ್ 10 years. 10 ವರ್ಷದ ಹಿಂದಿನ ಕಾಲನಿ ಆದರೆ ಅದು ಅಲ್ಲಿಗೆ ಮೂಲ ಸೌಕರ್ಯವನ್ನು ಅಭಿವೃದ್ಧಿ ಮಾಡಿಸೋದಕ್ಕೆ ಒಂದು ಹಣದ ವ್ಯವಸ್ಥೆಯನ್ನು, ಹಣದ ಬೆಂಬಲವನ್ನು ಕೊಡುವಂಥದ್ದು. ಮತ್ತು ಕೇಂದ್ರ ಸರ್ಕಾರದಲ್ಲಿ ಇರೋ ರೀತಿಯಲ್ಲಿ ಒಂದು ಮಾರ್ಪಡಿಸಿದ ಕೈಗಾರಿಕಾ ಮೂಲ ಸೌಲಭ್ಯ ಉನ್ನತೀಕರಣ ಯೋಜನೆಯಲ್ಲಿ ಇದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂದರೆ ದಿಸ್ ವಿಲ್ ಬಿ ಡನ್ ಇನ್ ದಿ ಅಂಡರ್ ದಿ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಕಾಲ್ಡ್ ಮಾಡಿಫೈಡ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಪ್ಗ್ರೇಡೇಷನ್ ಪ್ರಾಜೆಕ್ಟ್. ಮಾಡಿಫೈಡ್ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಪ್ಗ್ರೇಡೇಷನ್ ಪ್ರಾಜೆಕ್ಟ್. ಸೊ ಈ ಪ್ರಾಜೆಕ್ಟ್ನ ಅಡಿನಲ್ಲಿ ಈ ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿಪಡಿಸೋ ಕೆಲಸವನ್ನು ಮಾಡುವಂಥದ್ದು ಅಂತ. ನೆಕ್ಸ್ಟ್ ಇಸ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಥ್ರೂ ಕೆಪಾಸಿಟಿ ಬಿಲ್ಡಿಂಗ್ ಆ್ಯಂಡ್ ಸ್ಕಿಲ್ ಅಪ್ಗ್ರೇಡೇಷನ್. ಸಾಮರ್ಥ್ಯ ವರ್ಧನೆ ಮತ್ತು ಕೌಶಲ್ಯ ಉನ್ನತೀಕರಣದ ಮೂಲಕ ಮಾನವ ಸಂಪನ್ಮೂಲದ ಅಭಿವೃದ್ಧಿ. ಕೆಪಾಸಿಟಿ ಬಿಲ್ಡಿಂಗ್ ಆ್ಯಂಡ್ ಎಕ್ಸ್ಪರ್ಟೈಸ್ ಇಂಪ್ರೂವ್ಮೆಂಟ್ ಆರ್ ಎಸೆನ್ಷಿಯಲ್ ಫ್ಯಾಕ್ಟರ್ಸ್ ಫಾರ್ ಇಂಡಸ್ಟ್ರಿ ಡೆವಲಪ್ಮೆಂಟ್. ಕೈಗಾರಿಕಾ ಅಭಿವೃದ್ಧಿಗೆ ಒಂದು ರೀತಿ ನೀವು ಮಾನವ ಸಂಪನ್ಮೂಲದ ಒಂದು ಪರಿಣಿತಿಯನ್ನು ಸುಧಾರಣೆ ಮಾಡೋದು ಮತ್ತು ಅವರ ಸಾಮರ್ಥ್ಯವನ್ನು ವೃದ್ಧಿ ಮಾಡುವಂತಹ ಕೆಲಸ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಪ್ರೋಪ್ರಿಯೇಟ್ ಟ್ರೈನಿಂಗ್ ವಿಲ್ ಬಿ ಪ್ರೊವೈಡೆಡ್ ಟು ದ ಪೀಪಲ್ ಥ್ರೂ ಗವರ್ಮೆಂಟ್ ಆ್ಯಂಡ್ ದ ಟ್ರೈನಿಂಗ್ ಸೆಂಟರ್ಸ್. ಸರ್ಕಾರದ ತರಬೇತಿ ಕೇಂದ್ರಗಳ ಮೂಲಕ ಜನರಿಗೆ ಸೂಕ್ತ ತರಬೇತಿಯನ್ನು ಇದಕ್ಕೆ ಅಂತ ಹೇಳಿ ಕೊಡಲಾಗಿರುತ್ತೆ. ಆ್ಯಂಡ್ ದೆನ್ ಟ್ರೈನಿಂಗ್ ವಿತ್ ವರ್ಕ್ ಇನ್ ಇಂಡಸ್ಟ್ರೀಸ್ ವಿಲ್ ಬಿ ಗಿವನ್ ಪ್ರಯಾರಿಟಿ. ಅಂದರೆ ಕೆಲಸ ಮಾಡ್ತಾನೆ ಟ್ರೈನಿಂಗನ್ನು ಕೊಡೋದಕ್ಕೆ, ಅಂದರೆ ಕೆಲಸದ ಜೊತೆ ಟ್ರೈನಿಂಗ್ ಕೊಡೋದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಲಾಗತ್ತೆ ಅಂತ. ಪ್ರಯಾರಿಟಿ ವಿಲ್ ಬಿ ಗಿವನ್ ಫಾರ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್. ಆ್ಯಂಡ್ ದೆನ್ ದಿ ಎಂಟ್ರಪ್ರೆನ್ಯೂರಿಯಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ವಿಲ್ ಬಿ ಗಿವನ್ ಮೋರ್ ಪ್ರಯಾರಿಟಿ. ಉದ್ಯಮಶೀಲತೆಯನ್ನು ಅಭಿವೃದ್ಧಿಪಡಿಸುವಂತಹ ಕಾರ್ಯಕ್ರಮಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡೋದು. ಬಿಕಾಸ್ ದೇ ವಾಂಟ್ ಮೆನಿ ಪೀಪಲ್ ಟು ಬಿಕಮ್ entrepreneurs so that they create their own employment. They provide employments to many other who are unemployed. ಅವರೇ ತಮ್ಮ ಉದ್ಯಮವನ್ನು ಸ್ಥಾಪನೆ ಮಾಡೋದಕ್ಕೆ ಮತ್ತು ಸ್ಥಾಪನೆ ಆದಂಥ ಉದ್ಯಮದಲ್ಲಿ ಅನೇಕ ನಿರುದ್ಯೋಗಿಗಳಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡೋ ರೀತಿಯಲ್ಲಿ ಉದ್ಯಮಶೀಲತೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಫೆಸಿಲಿಟೇಷನ್ ಮೆಕ್ಯಾನಿಸಮ್ ಆ್ಯಂಡ್ ಪ್ರೊಸೀಜರಲ್ ರಿಫಾರ್ಮ್ಸ್. ಸೌಲಭ್ಯ ಕಾರ್ಯವಿಧಾನ ಮತ್ತು ಕಾರ್ಯವಿಧಾನದ ಸುಧಾರಣೆಗಳು. ಕೈಗಾರಿಕೆಗಳ ಸ್ಥಾಪನೆ ಮತ್ತು ಅಭಿವೃದ್ಧಿ ವಿಧಾನಗಳನ್ನು ಒಂಥರ ಸರಳಗೊಳಿಸೋದು. ಆಮೇಲೆ ಒಂದು ರೀತಿ ಯಾವ ಥರದ ಯೋಜನೆಗಳನ್ನು ತರಬೇಕಿಲ್ಲಿ ಅಂತಂದರೆ, ದ ಮೆಕ್ಯಾನಿಸಮ್ ಶುಡ್ ಬಿ ವೆರಿ ಈಸಿ. ಒಂದು ಸಿಂಗಲ್ ವಿಂಡೋ ಸ್ಕೀಮ್, ಓಕೆ, ಏಕ ಗವಾಕ್ಷಿ ಯೋಜನೆ ಅಂತ ಕರಿತೀವಿ. ಸಿಂಗಲ್ ವಿಂಡೋ ಸ್ಕೀಮ್ ವಿಲ್ ಬಿ ಸ್ಟ್ರೆಂಥನ್ಡ್. ಅದನ್ನು ಬಲಪಡಿಸೋದು. ಮತ್ತು ಆಲ್ ಫೆಸಿಲಿಟೀಸ್ ವಿಲ್ ಬಿ ಮೇಡ್ ಅವೈಲಬಲ್ ಆನ್ ದಿ ಸೇಮ್ ಸೈಟ್. ಒಂದೇ ಕಡೆ ಎಲ್ಲ ಸೌಲಭ್ಯಗಳು ಸಿಗೋ ಹಾಗೆ ಮಾಡೋದು. ಆಮೇಲೆ ಸ್ಟ್ಯಾಟ್ಯುಟರಿ ಅಪ್ರೂವ್ಸ್ ವಿಲ್ ಬಿ ಇಶ್ಯೂಡ್ ವಿದಿನ್ ದಿ ಸ್ಟಿಪ್ಯುಲೇಟೆಡ್ ಟೈಮ್ ಫ್ರೇಮ್. ಏನೇನು ಶಾಸನಬದ್ಧ ಅನುಮೋದನೆಗಳು ಬೇಕು ಒಂದು ಕೈಗಾರಿಕೆಯನ್ನು ನಾವು ಸ್ಥಾಪನೆ ಮಾಡಬೇಕು ಅಂತಂದರೆ ಅದೆಲ್ಲದಕ್ಕೂ ಕೂಡ ನಿಗದಿತ ಕಾಲಮಿತಿ ಒಳಗೆ ಅದಕ್ಕೆ ಅನುಮೋದನೆಯನ್ನು ಕೊಡೋದು ಅಂತ. ಸುಮ್ಮನೆ ಅವ್ರನ್ನ ಓಡಾಡಿಸೋದು ಅಥವಾ ಸುಮ್ಮನೆ ಅವ್ರಿಗೆ ಸತಾಯಿಸೋದು ಈ ಥರದ್ದೆಲ್ಲ ಏನೂ ಇರಬಾರ್ದು. ದೇ ಶುಡ್ ಬಿ ಗಿವನ್ ಆಲ್ ದ ಅಪ್ರೂವಲ್ಸ್, all the licenses or permissions that has to be given within that stipulated time that will be given ಅಂತ. ಸೊ ಪ್ರೊಸೀಜರಲ್ ರಿಫಾರ್ಮ್ಸ್ ಅಂದರೆ ನಮ್ಮಲ್ಲಿ ಪ್ರೊಸೀಜರ್ಸೇ ಜಾಸ್ತಿ. ನಮ್ಮಲ್ಲಿ ಅಪ್ಲಿಕೇಶನ್ ಹಾಕಿದ್ಮೇಲೆ ಅವ್ರನ್ನ ಓಡಾಡಿಸೋದೇ ಜಾಸ್ತಿ. ಸೊ ಇದು ಅನೇಕ ಉದ್ಯಮದಾರರಿಗೆ ಸಾಕು ಅಂತ ಬಿಟ್ಬಿಡ್ತಾರೆ. ಉದ್ಯಮಶೀಲರಾಗೋದಕ್ಕೆ ಮುಂದೆ ಬರೋದಕ್ಕೆ ಎನ್ಕರೇಜ್ಮೆಂಟ್ ಇರೋದಿಲ್ಲ. ದೇರ್ ಇಸ್ ನೋ ಎಂಟ್ರಪ್ರೆನ್ಯೂರಿಯಲ್ ಸ್ಕಿಲ್ಸ್, ಅಥವಾ ಎಂಟ್ರಪ್ರೆನ್ಯೂರಿಯಲ್ ಸ್ಕಿಲ್ಸ್ ಇದ್ರೂ ಇವ್ರು ಸತಾಯಿಸೋದು ನೋಡಿ ಅವ್ರು ಮುಂದೆ ಬರೋದಿಲ್ಲ. ಸೊ ಹಾಗಾಗಿ ಆದಷ್ಟು ಪ್ರೊಸೀಜರಲ್ ರಿಫಾರ್ಮ್ಸನ್ನು ತರೋದ್ರ ಮೂಲಕ, ಕಾರ್ಯವಿಧಾನದಲ್ಲಿ ಸುಧಾರಣೆಯನ್ನು ತರೋದ್ರ ಮೂಲಕ, ಒಂದು ಸರಿಯಾದ ಒಂದು ಕಾರ್ಯವಿಧಾನದ ಮೂಲಕ ಅವರಿಗೆ ಸುಲಭವಾಗಿ ವಿದಿನ್ ಟೈಮ್ ಅವ್ರಿಗೆ ಎಲ್ಲ ಥರದ ಪರ್ಮಿಷನ್ನು ಸಿಕ್ಕಿದ್ರೆ ಇನ್ನಷ್ಟು ಜನ ಎಂಟ್ರಪ್ರೆನ್ಯೂರ್ಸು ಮುಂದೆ ಬರ್ತಾರೆ ಅಂತ. ದೆನ್ ಕ್ಲಾಸಿಫಿಕೇಶನ್ ಆಫ್ ತಾಲೂಕ್ಸ್ ಆ್ಯಂಡ್ ಝೋನ್ಸ್. ತಾಲೂಕುಗಳು ಮತ್ತು ವಲಯಗಳ ವರ್ಗೀಕರಣ. ಇಲ್ಲಿ ಪ್ರಬಲವಾದ ಕೈಗಾರಿಕಾ ತಳಹದಿಯನ್ನು ನಿರ್ಮಾಣ ಮಾಡೋದು ಉದ್ದೇಶದಿಂದ ರಾಜ್ಯದ ವಿಭಿನ್ನ ತಾಲೂಕುಗಳನ್ನು ವಲಯವನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಅಂದರೆ ಸ್ಟ್ರಾಂಗ್ ಇಂಡಸ್ಟ್ರಿಯಲ್ ಬೇಸ್ ಇರಬೇಕು, ಕೈಗಾರಿಕಾ ತಳಹದಿ ಬಲವಾಗಿರಬೇಕು ಅಂತ ಹೇಳಿ ಬೇರೆ ಬೇರೆ ಡಿಫ್ರೆಂಟ್ ತಾಲೂಕ್ಸ್ ಆಫ್ ದ ಸ್ಟೇಟ್ ವಿಲ್ ಬಿ ಡಿವೈಡೆಡ್ ಇಂಟು ಝೋನ್ಸ್. ಅದನ್ನು ಝೋನ್ ಅಂತ ಮಾಡಿ ಅದಕ್ಕೆ ಒಂದು ಇನ್ಸೆಂಟಿವ್ಸನ್ನು
ಕೊಡ್ತಾ ಹೋಗೋದು, ಉತ್ತೇಜನಗಳನ್ನು ಕೊಡ್ತಾ ಹೋಗೋದು. ಇದನ್ನು ಅನುಸರಿಸೋದರ ಮೂಲಕ ತಾಲೂಕುಗಳು ಮತ್ತು ವಲಯಗಳ ವರ್ಗೀಕರಣ ಮಾಡಿ ಅಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ. ಸೊ ಇದಿಷ್ಟು 2014-19 ಇಂಡಸ್ಟ್ರಿಯಲ್ ಪಾಲಿಸಿನಲ್ಲಿ ಕರ್ನಾಟಕ ಸರ್ಕಾರ ತಗೊಂಡಿರುವಂತಹ ಅನೇಕ ಕ್ರಮಗಳು, ಕೈಗಾರಿಕೆಗಳ ಅಭಿವೃದ್ಧಿಗೆ ತಗೊಂಡಿರುವಂತಹ ಅನೇಕ ಕ್ರಮಗಳು. So when you see the summary of it, the industrial policy gives a proper direction for the industrial progress. The importance of independent industrial policy suitable for the state was identified to enable the state government to have a clear idea about industrial establishment, decentralization of industries, growth of small and cottage industries, balanced regional development. So Karnataka government established industrial policies at regular intervals. ಕೈಗಾರಿಕಾ ನೀತಿ ಕೈಗಾರಿಕಾ ಪ್ರಗತಿಗೆ ಸರಿಯಾದ ನಿರ್ದೇಶನವನ್ನು ಕೊಡ್ತಾ ಹೋಗುತ್ತೆ. ಕೈಗಾರಿಕೆಗಳ ಸ್ಥಾಪನೆ, ಅವುಗಳ ವಿಕೇಂದ್ರೀಕರಣ, ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಬೆಳವಣಿಗೆ, ಸಮತೋಲನ ಪ್ರಾದೇಶಿಕ ಅಭಿವೃದ್ಧಿ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟ ಕಲ್ಪನೆಯನ್ನು ಹೊಂದೋದಕ್ಕೆ ಅನುವು ಮಾಡಿಕೊಡೋದು, ಮತ್ತು ರಾಜ್ಯಕ್ಕೆ ಸೂಕ್ತವಾದ ಸ್ವತಂತ್ರ ಕೈಗಾರಿಕಾ ನೀತಿಯ ಪ್ರಾಮುಖ್ಯತೆಯನ್ನು ಗುರುತಿಸೋದು. ಅದರಿಂದ ಕರ್ನಾಟಕ ಸರ್ಕಾರ ನಿಯಮಿತ ಮಧ್ಯಂತರದಲ್ಲಿ ಕೈಗಾರಿಕಾ ನೀತಿಯನ್ನು ಸ್ಥಾಪನೆ ಮಾಡ್ತಾನೆ ಹೋಗ್ತಾ ಇದೆ. ಸೊ ದಿಸ್ ಇಸ್ ಅಬೌಟ್ ದಿ ಇಂಡಸ್ಟ್ರಿಯಲ್ ಪಾಲಿಸಿ ಆಫ್ ಕರ್ನಾಟಕ ಗೌರ್ಮೆಂಟ್ ಬಿಟ್ವೀನ್ 2014 and 19. ಸೊ ಕೈಗಾರಿಕಾ ನೀತಿ 2014-19 ಸಾರಾಂಶ ಇದು. ಥ್ಯಾಂಕ್ ಯು.